ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಹೀಗೂ ಕೂಡ ಮಾಡ್ಬೋದಾ? ಗೊತ್ತೇ ಇರಲಿಲ್ಲ ಬಂಧುಗಳೇ, ಹೀಗೆ ಮಾಡ್ಬೋದು ಅಂತ. ತುಂಬಾ ಅರ್ಜೆಂಟ್ ಇತ್ತು, ಹಾಗಾಗಿ ಒಂದ್ಸಲ ಹೀಗೆ ಟ್ರೈ ಮಾಡೋಣ ಅಂತ ಮಾಡಿದೆ ಬಂಧುಗಳೇ. ಸೂಪರ್ ಆಗಿದೆ, ಎಕ್ಸಲೆಂಟ್ ಆಗಿದೆ. ಅದಕ್ಕೋಸ್ಕರ ಈ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಬಂಧುಗಳೇ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ತಿಳಿಸೋದನ್ನು ಮರಿಬೇಡಿ ಬಂಧುಗಳೇ. ಎಷ್ಟು ಸರಳನೋ ಅಷ್ಟು ಎಕ್ಸಲೆಂಟ್ ಟೇಸ್ಟ್ ಬಂಧುಗಳೇ. ಇದರ ವಿಶೇಷ ಏನು ಅಂತಂದರೆ, ಇವತ್ತು ನಾನು ಮಾಡಿರೋದು ಯಾವ ವೆಜಿಟೇಬಲನ್ನು ಇದರಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ. ಹಾಗಾದರೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಗ್ಯಾಸನ್ನು ಹಚ್ಚಿಬಿಟ್ಟು ಒಂದು ಪಾತ್ರೆಯಲ್ಲಿ 2 ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಒಂದಿಷ್ಟು ಶೇಂಗಾ, ಒಂದಿಷ್ಟು ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, 1 ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಹಾಗೆ 3 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ 2 ಪೀಸ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ನಾನು ಇದರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಬಂಧುಗಳೇ. ತರಕಾರಿ ಯಾವುದನ್ನು ಫ್ರೈ ಮಾಡ್ತಾ ಇಲ್ಲ. ಸ್ವಲ್ಪ ಕರಿಬೇವನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವಿ ಅಷ್ಟು ಡಬಲ್ ನೀರನ್ನು ಹಾಕಬೇಕು. ಅಕ್ಕಿ ಮಾತ್ರ ಮುಂಚೆನೇ ನೆನೆಸಿದ್ದಿರಬೇಕು ಅಷ್ಟೇ, ಇನ್ನೇನಿಲ್ಲ. 1.5 ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿದ್ದೀನಿ. ಇದು 300 ಗ್ರಾಮ್ ಅಕ್ಕಿಗೆ. ನೋಡಿ, ಸೌತೆಕಾಯಿ, ಬೀನ್ಸು, ಮತ್ತು ಟೊಮೆಟೊ, ಅಲ್ಲ, ಕೊತ್ತಂಬರಿ ಎಲ್ಲನೂ ನಾನು ಯಾವುದನ್ನು ವೆಜಿಟೇಬಲನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ. ಕುದಿಯುತ್ತಿರುವ ನೀರಿನಲ್ಲಿ ಹಾಕ್ತಾ ಇದ್ದೀನಿ. ನೋಡಿದ್ರಲ್ವಾ, ಆ ಕುದಿಯುತ್ತಿರುವ ನೀರಿನಲ್ಲಿ ಆ ವೆಜಿಟೇಬಲ್ ಎಲ್ಲ ಹಾಕ್ಬಿಟ್ಟು ನಾವು ನೆಂದಿರುವ ಅಕ್ಕಿಯನ್ನು ಕೂಡ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲೇ, ಹೈ ಫ್ಲೇಮ್ ಇಡಬೇಡಿ, ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಮುಚ್ಚಿಟ್ಬಿಡಿ. ಇವಾಗ ನೋಡಿ, ನಮ್ಮದು ಒಂದು 5 ನಿಮಿಷ ಆದರೆ ನಮ್ದು ರೆಡಿ ಆಗುತ್ತೆ. ನೋಡಿ, ಸೂಪರ್ ಆಗಿರುವಂಥ ರೈಸ್ ರೆಡಿ ಆಯಿತು. ಸ್ವಲ್ಪ ನೋಡ್ತಾ ಇದ್ದೀರಲ್ವಾ, ಇವಾಗ ಇದನ್ನು ಇವಾಗಲೇ ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗಲೇ ಮಿಕ್ಸ್ ಮಾಡಬೇಡಿ. ಒಂದು 5 ನಿಮಿಷ ಇದನ್ನು ಮುಚ್ಚಿಡಿ. ದಪ್ಪ ತಳದ ಪಾತ್ರೆ ಇರೋದ್ರಿಂದ ಅದರಲ್ಲೇ ಅದು ಚೆನ್ನಾಗಿ ಉಮ್ಮುಗೊಳ್ಳುತ್ತೆ. ಇವಾಗ 5 ನಿಮಿಷ ಆದ ನಂತರ ನೋಡಿ, ನಾನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೂಪರ್ ಆಗಿರುವಂಥ ಘಮ ವಾಸನೆ ಬರ್ತಾ ಇದೆ. ತುಂಬಾ ಸಾಫ್ಟಾಗಿ ಬೆಂದಿರುತ್ತೆ ವೆಜಿಟೇಬಲ್ ಬಂಧುಗಳೇ. ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲೇ ರೆಡಿ ಮಾಡಬೇಕು, ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗಬೇಡಿ. ಸೂಪರ್ ಆಗಿರುತ್ತೆ, ಎಕ್ಸಲೆಂಟ್ ಟೇಸ್ಟ್ ಇರುತ್ತೆ. ಇವತ್ತೇ ನನಗೂ ಕೂಡ ಗೊತ್ತಾಗಿದ್ದು ಇದು. ಸೂಪರ್ ಆಗಿರುವಂಥ ಈ ರೈಸ್ ರೆಡಿ ಆಗಿಬಿಡ್ತು. ನೋಡಿದ್ರಲ್ವಾ, ಎಷ್ಟು ಸರಳನೋ ಅಷ್ಟೇ ಎಕ್ಸಲೆಂಟ್ ಟೇಸ್ಟ್ ಇದೆ ಬಂಧುಗಳೇ. ಸೂಪರ್ ಅಂದರೆ ಸೂಪರ್. ಒಂದ್ಸಲ ನೀವು ಮಾಡ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ ನಿಮಗೂ ಕೂಡ. ಕಡಿಮೆ ಸಮಯ ಹಾಗೂ ಕಡಿಮೆ ಖರ್ಚು. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಬಾಯ್.